ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 7. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸಮಯದಲ್ಲಿ ಫೋನ್ ಮಾಡಿ ನೀನು ಯಾಕೆ ಇಷ್ಟೊಂದು ಮಾತನಾಡ್ತಿದೀಯಾ, ನೀನು ಏನು ಮಾಡಲು ಹೊರಟಿದೀಯಾ ಶರಣ್ಯ? ಅವಳು ಹೇಳಿರುವ ಸುದ್ದಿಯನ್ನು ಕೇಳಿ ಆಕಾಂಕ್ಷಳಿಗೆ ನೋವು ಬರದೇ ಇರೋದೇ ಆಶ್ಚರ್ಯ ಅನ್ನಿಸ್ತು. ಶರಣ್ಯ ಯಾಕೆ ಹೀಗೆ ಮಾತನಾಡ್ತಿದೀಯಾ? ನನಗೆ ತುಂಬ ಭಯ ಆಗ್ತಿದೆ. ಈಗ ಸಾಯುವಷ್ಟೇನು ದೊಡ್ಡದಾಗಿ ನಡೆದಿಲ್ಲ ಅಲ್ವಾ ಅಂತ ಆಕಾಂಕ್ಷ ಕೇಳ್ತಿರುವಾಗಲೇ, ಅಕ್ಕ ಯಾರೋ ಬರ್ತಾ ಇದ್ದಾರೆ, ನಾ ಹೇಳೋದನ್ನು ಹೇಳಿಬಿಡ್ತೀನಿ, ನೀನು ಜಾಗರೂಕತೆಯಿಂದ ಕೇಳು ಅಂದ್ಲು ಶರಣ್ಯ. ಶರಣ್ಯ ತಪ್ಪಾಗಿ ಏನು ಮಾಡ್ಕೊಳ್ಬೇಡ ಅಕ್ಕ, ಇದ್ದೀನಿ ಅಲ್ವಾ, ನನ್ನ ಹತ್ರ ಬಾ, ಯಾವುದೇ ನಿರ್ಧಾರ ಆದರೂ ನಾವು ಜೊತೆಯಾಗಿ ತಗೊಳ್ಳೋಣ ಅಂತ ಅವಳ ಆತಂಕವನ್ನು ಕಂಡು ಬುದ್ಧಿವಾದ ಹೇಳಿದ್ಲು. ಅಕ್ಕ ನೀವು ಮಾತಾಡೋದೆಲ್ಲ ಕೇಳುವಷ್ಟು ಸಮಯ ಈಗ ನನಗಿಲ್ಲ ಅಂದವಳು ತರಾತುರಿಯಲ್ಲಿ ಪಟನೆ ಹೇಳ್ತೊಡಗಿದ್ಲು. ನಾಳೆ ನಾನು ಸತ್ತೋದೆ ಅಂತ ನಿನಗೆ ಸುದ್ದಿ ಬರುತ್ತೆ, ಬಂದರೂ ಕೂಡ ನೀನು ಇಲ್ಲಿಗೆ ಬರಬೇಡ, ನೀ ಚೆನ್ನಾಗಿರಬೇಕು ಅಕ್ಕ ಅಂತ ಹೇಳ್ತಲೇ ಫೋನನ್ನು ವೇಗವಾಗಿ ಕೆಲಸದವಳ ಕೈಗೆ ಕೊಟ್ಟು ಹೊರಟು ಹೋದ್ಲು. ಅಯ್ಯೋ ಹೀಗೆ ಹೇಳಿಬಿಟ್ಲಲ್ಲ ಅಂತ ಆಕಾಂಕ್ಷ ನೆನೆಸ್ಕೊಳ್ತಾ ಎದೆ ಮೇಲೆ ಕೈ ಇಟ್ಕೊಂಡ್ಲು. ಅವಳ ಎದೆ ಬಡಿತ ಜೋರಾಗಿ ಬಡ್ಕೊಳ್ಳಲು ಆ ಸ್ಮಶಾನದ ಮೌನದ ಮನೆಯಲ್ಲಿ ಅವಳ ಹೃದಯದ ಬಡಿತ ಅತಿ ವೇಗವಾಗಿ ಚಲಿಸ್ತಾ ಇರೋದು ಅವಳ ಕಿವಿಗೆ ಕೇಳಿಸ್ತಾ ಇತ್ತು. ತನ್ನ ಒಬ್ಬಳೇ ತಂಗಿ ಅವಳ ಜೀವನ ಹಾಳಾಗಿ ಹೋಗ್ಬಿಡ್ತದೋ ಅನ್ನೋ ಭಯದಿಂದ ಗಾಬರಿಯಾಗಿ ಮತ್ತೆ ಆ ಕೆಲಸದವಳ ಫೋನಿಗೆ ಫೋನ್ ಮಾಡಿದ್ಲು. ಆದರೆ ಆ ಫೋನ್ ಸ್ವಿಚ್ ಆಫ್ ಮಾಡಲಾಗಿತ್ತು. ಏನು ಮಾಡೋದು, ಹೇಗೆ ಮಾಡೋದು ಅಂತ ತಿಳಿಯದೆ ತಳಮಳಗೊಂಡವಳು ಮಧುರೈನಲ್ಲಿ ತನಗೆ ತಿಳಿದಿರುವ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದ್ಲು ಆಕಾಂಕ್ಷ. ಆದರೆ ಯಾರು ಕೂಡ ಆಕಾಂಕ್ಷ ಫೋನ್ನ ರಿಸೀವ್ ಮಾಡಲೇ ಇಲ್ಲ. ಆಗಲೇ ಅವಳಿಗೆ ಅರ್ಥ ಆಗಿದ್ದು, ಅವರೆಲ್ಲರೂ ನನ್ನ ನಂಬರ್ನ ಬ್ಲ್ಯಾಕ್ ಮಾಡಿ ಅಥವಾ ಡಿಲೀಟ್ ಮಾಡಿದ್ದಾರೆ ಅಂತ. ಏನು ಮಾಡಬೇಕು ಅಂತ ತಿಳಿದೆ ಕಣ್ಣೀರು ಹಾಕ್ತಾ ಕೋಣೆಯೊಳಗಡೆ ಇತ್ತ ಕಡೆಯಿಂದ ಅತ್ತ ಕಡೆ ನಡೆದಾಡ್ತಾ ಇದ್ದಾಗ ಅದೇ ತಾನೇ ಒಳಗೆ ಬಂದ ರಮಣ್. ಅವಳ ಕೋಣೆಯಲ್ಲಿ ಲೈಟ್ ಉರಿತಾ ಇರೋದನ್ನು ನೋಡಿ ಅಲ್ಲಿಗೆ ಬಂದು ಬಾಗಿಲು ತಟ್ಟಿ, ಏನಾಯಿತು, ಇನ್ನೂ ನಿದ್ದೆ ಮಾಡಿಲ್ವಾ ಅಂದ. ನಿದ್ದೆ ಬರ್ತಿಲ್ಲ ಸರ್ ಅಂದಾಗ ಅವಳ ಧ್ವನಿಯಲ್ಲಿ ಒಂದು ನಡುಕ ಇತ್ತು. ನಿಮ್ಮ ಧ್ವನಿ ತುಂಬ ಡಲ್ ಆಗಿದೆ, ಏನಾದರೂ ಸಮಸ್ಯೆನಾ ಅಂತ ಕೇಳಿದ. ಹೌದು, ನನ್ನ ತಂಗಿಗೆ ಮದುವೆ ಮಾಡ್ತಿದ್ದಾರೆ ಅನಿಸುತ್ತೆ, ಅದು ಇಷ್ಟ ಇಲ್ಲದೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದೀನಿ ಅಂತ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾಳೆ. ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ವಾ ಆಕಾಂಕ್ಷ? ಅವರು ಒಳ್ಳೆಯವರೇ, ಆದರೆ ಅತ್ತೆಯ ಮಾತನ್ನು ಜಾಸ್ತಿ ಕೇಳ್ತಾರೆ ಅಂದ್ಲು. ಸರ್, ನನ್ನ ತಂಗಿಯನ್ನು ತಕ್ಷಣ ನೋಡಬೇಕು ಅಂತ ಅನ್ನಿಸ್ತಿದೆ, ಆದರೆ ಇಲ್ಲಿಂದ ನಾನು ಏನು ಮಾಡಲಿ, ಅವಳನ್ನು ಹೇಗಾದರೂ ಬದುಕಿಸ್ಬೇಕು ಅಂದ್ಲು ಆಕಾಂಕ್ಷ. ಸರಿ ಹಾಗಿದ್ರೆ ಬನ್ನಿ ಹೋಗೋಣ ಅಂದ ರಮಣ್. ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಸರ್, ಅದು ಮಧುರೈ, ನನ್ನ ಕಡೆಯವರು ತುಂಬ ಜನ ಇರ್ತಾರೆ, ಎಲ್ಲರೂ ಸೇರಿದರೆ ನಮ್ಮಿಬ್ಬರನ್ನ ಒಂದು ಎಂದು ಅವಳು ಮುಗಿಸುವ ಮುನ್ನನೇ ಆ ರಮಣ್ ಸಣ್ಣದಾಗಿ ನಗು ನಮ್ಮಿಬ್ಬರನ್ನ ಏನು ಮಾಡ್ತಾರೆ ಆಕಾಂಕ್ಷ, ಬನ್ನಿ ಹೋಗೋಣ, ಹೋಗಿ ನೋಡ್ಕೊಳ್ಳೋಣ ಅಂದ. ಇಲ್ಲ ಸರ್, ನಿಮಗೆ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇದ್ದೀನಿ, ನೀವು ನನ್ನನ್ನು ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡು ಹೋಗಿ ಬಸ್ ಹತ್ತಿಸ್ಬಿಟ್ರೆ ಸಾಕು, ನನ್ನ ಜೀವನ ಪೂರ್ತಿ ಅಪರಾಧ ಪ್ರಜ್ಞೆಯಿಂದ ತೊಳಲಾಡುವಂತೆ ಬಿಟ್ಬಿಡ್ಲಿದ್ದೀರಾ ಆಕಾಂಕ್ಷ ಅಂತ ಕೇಳ್ದ ರಮಣ್. ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಸ್ವಂತ ಬುದ್ಧಿಯೇ ಇಲ್ಲ, ಯಾವುದೋ ವಿಡಿಯೋ ನೋಡಿ ನಿಮ್ಮನ್ನೇ ಕೊಲೆ ಮಾಡಲು ಮುಂದಾದವರು ಅವರು. ಇವತ್ತು ನೀವು ಒಬ್ಬರೇ ಹೋದರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ಸುಮ್ಮನೆ ನನ್ನ ಜೊತೆ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ ಅಂದವನು ಯಾರಿಗೋ ಫೋನ್ ಮಾಡಿಬಿಟ್ಟು ಮರುಕ್ಷಣನೇ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ದ. ನಾನು ಕಾಯ್ತಿದ್ದೀನಿ ಅಂದ. ಆಕಾಂಕ್ಷ ಬಟ್ಟೆ ಬದಲಾಯಿಸ್ಕೊಂಡು ಕೆಳಗಡೆ ಬಂದು ನೋಡಿದಾಗ ಅವನು ಅಲ್ಲಿ ಇರಲಿಲ್ಲ. ಇವ್ರು ಎಲ್ಲಿ ಹೋದರು ಅಂತ ಯೋಚಿಸ್ತಿರುವಾಗ ಅದೇ ಸಮಯದಲ್ಲಿ ಮನೆಯ ಟೆರೆಸ್ ಮೇಲೆ ಏನೋ ಸದ್ದು ಕೇಳಿಸ್ತು. ಅವಳು ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಹೆಲಿಕಾಪ್ಟರ್ ಬಂದು ನಿಂತಿತ್ತು. ಆಶ್ಚರ್ಯದಿಂದ ಅವಳು ಅವನನ್ನು ನೋಡಲು ಮೇಲೆ ಹತ್ತಿ ಅಂತ ಕೈ ನೀಡ್ದ. ಅವನ ಕೈ ಹಿಡಿದು ಹತ್ತಿ ಅವನ ಪಕ್ಕದಲ್ಲಿ ಕುಳಿತು ನಂತರ, ಸರ್, ನೀವು ನನಗೆ ತುಂಬ ಸಹಾಯ ಮಾಡ್ತಿದ್ದೀರಾ, ಇದಿಷ್ಟಕ್ಕೂ ಪ್ರತಿಯಾಗಿ ನಾನು ನಿಮಗೆ ಏನು ಮಾಡಲಿ ಅಂದ್ಲು. ಈಗ ಪ್ರತ್ಯುಪಕಾರದ ಬಗ್ಗೆ ಮಾತಾಡಬೇಕಾ ಅಥವಾ ನಿಮ್ಮ ತಂಗಿ ಬಗ್ಗೆ ಮಾತನಾಡಬೇಕಾ ಅಂದ. ತಂಗಿಯೇ ಫಸ್ಟ್ ಅಂದಂತೆಯೇ ಅವನನ್ನು ನೋಡಿದ್ಲು. ನಾವು ಕರೆದ್ರೆ ನಿಮ್ಮ ತಂಗಿ ಇಲ್ಲಿಗೆ ಬರ್ತಾಳಾ? ಬರಲ್ಲ. ತಪ್ಪು ಮಾಡದೆ ಯಾಕೆ ಓಡಿ ಬರಬೇಕು? ಗುಡ್, ಒಳ್ಳೆಯ ಪಾಲಿಸಿ. ಹಾಗಿದ್ರೆ ನಿನ್ನ ಅತ್ತೆ ಮತ್ತು ಅತ್ತೆಯ ಮಗನ ಹೆಸರಿನಲ್ಲಿ ಒಂದು ದೂರು ಕೊಟ್ಬಿಡೋಣವಾ?
ಅಯ್ಯೋ ಅತ್ತೆ ಹೆಸರಲ್ಲ ಅಂತ ಕೇಳುವಾಗ ಅವಳ ಮುಖದಲ್ಲಿ ಅಷ್ಟೊಂದು ಭಯ ಇತ್ತು. ದೂರು ಕೊಟ್ಟರೆ ಮದುವೆ ನಿಲ್ಲುತ್ತೆ. ಅಯ್ಯೋ ಅತ್ತೆ ಹೆಸರಲ್ಲ ಅಂತ ಕೇಳುವಾಗ ಅವಳ ಮುಖದಲ್ಲಿ ಅಷ್ಟೊಂದು ಭಯ ಇತ್ತು. ದೂರು ಕೊಟ್ಟರೆ ಮದುವೆ ನಿಲ್ಲುತ್ತೆ. ನಿನ್ನ ತಂಗಿ ಸ್ವಲ್ಪ ಸೇಫ್ ಆಗಿರ್ತಾಳೆ, ಅದಕ್ಕೆ. ಅಯ್ಯೋ ನಾವು ಹೋಗೋದ್ರೊಳಗೆ ಬೇರೆ ಏನಾದರೂ ಮಾಡಿಕೊಂಡ್ರೆ ಅಂದ್ಲು. ಬೇಗ ಹೋಗಿಬಿಡಬಹುದು ಆಕಾಂಕ್ಷ ಅಂದ. ಸ್ವಲ್ಪ ಸಮಯದಲ್ಲಿ ಮಧುರೈಗೆ ಬಂದರು. ಮೊದಲು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ. ಅಲ್ಲಿ ತನ್ನ ತಂದೆ ಹೆಸರಲ್ಲಿ ಒಂದು ದೂರನ್ನು ಕೊಡಲು ಹೇಳಿದ್ಲು. ಅವಳು ದೂರನ್ನು ನೀಡಿದ್ಲು. ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ನೀಡಿ ಕುಳಿತಿರುವಾಗ ಕೊಲೆ ಎನ್ಕ್ವೈರಿಗೆ ಅಖಿಲಾಂಡೇಶ್ವರಿ, ರಂಜಿತ್ ಆಕೆಯ ಪತಿ ಮತ್ತು ಶ್ರೀನಿವಾಸ್ ಅಲ್ಲಿಗೆ ಬಂದರು. ಜೊತೆಗೆ ಇನ್ನೂ ಕೆಲವು ಸಂಬಂಧಿಕರು ಬಂದಿದ್ದರು. ಬಂದವರು ಕೋಪದಿಂದ ನಮ್ಮ ಮೇಲೆ ಯಾರು ಕಂಪ್ಲೇಂಟ್ ಮಾಡಿದ್ದು ಅಂತ ಕೈ ತೋರಿಸಿದಾಗ ತಿರುಗಿ ನೋಡುವಾಗ ಅಲ್ಲಿದ್ದ ಆಕಾಂಕ್ಷಗಳನ್ನು ನೋಡಿ ಹೊಡೆಯಲು ಹೋದರು. ಆಗ ರಮಣ್ ಮುನ್ನಡೆ ಬಂದು ಪೊಲೀಸರನ್ನು ನೋಡ್ದ. ಅವರು ಆ ಹುಡುಗಿಯ ಮೇಲೆ ಕೈ ಇಟ್ಟರೆ ನಿಮ್ಮನ್ನೆಲ್ಲ ಜೈಲಿಗೆ ಹಾಕ್ತೀನಿ. ಆ ಹುಡುಗಿ ಜೀವಕ್ಕೆ ಹಾಗೂ ಈಗ ಅವಳ ತಂಗಿಯ ಜೀವಕ್ಕೆ ನಿಮ್ಮಿಂದ ಅಪಾಯ ಇದೆ ಅಂತ ದೂರು ಕೊಟ್ಟಿದ್ದಾರೆ ಅಂದರು. ನನ್ನ ಮಗಳ ಬಗ್ಗೆ ಮಾತನಾಡಲು ನೀನು ಯಾರು? ನೀನೇನೋ ಇವನ ಹಿಂದೆ ಹೋಗ್ಬಿಟ್ಟೆ. ನಮ್ಮ ಬಗ್ಗೆ ನಿನಗೆ ಯಾಕೆ ಚಿಂತೆ? ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ. ನಿನಗೆ ನಮಗೂ ಯಾವುದೇ ಸಂಬಂಧ ಇಲ್ಲ. ನಿನಗೆ ನಾವು ಕರ್ಮಕಾಂಡ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾಗಿದೆ ಅಂತ ಶ್ರೀನಿವಾಸ್ ಹೇಳಿದಾಗ ಆಕಾಂಕ್ಷ ಮನಸ್ಸಿಗೆ ತುಂಬಾ ನೋವಾಯಿತು. ಶರಣ್ಯ ಚೆನ್ನಾಗಿದ್ದರೆ ಇವಾಗ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿ ನಾವು ದೂರನ್ನು ವಾಪಸ್ ತೊಗೊಂಡು ಹೊರಟು ಹೋಗ್ತೀವಿ ಅಂದ್ಲು ಆಕಾಂಕ್ಷ. ಪೊಲೀಸರು ಆ ಹುಡುಗಿಯನ್ನು ಇಲ್ಲಿಗೆ ಕರ್ಕೊಂಡು ಬಂದು ತೋರಿಸಿದ್ರೆ ಇವರು ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ವಾ, ಹಾಗಾದರೆ ಕರ್ಕೊಂಡು ಬನ್ನಿ ಅಂದರು. ಶ್ರೀನಿವಾಸ್, ನನ್ನ ಮಗಳು ನನ್ನ ಮನೆಯಲ್ಲಿ ಇದ್ದಾಳೆ, ತುಂಬ ಕ್ಷೇಮವಾಗಿದ್ದಾಳೆ. ಅವಳಿಗೆ ಇನ್ನೂ 1-2 ದಿನದಲ್ಲಿ ಮದುವೆ. ಈ ಸಮಯದಲ್ಲಿ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆತಂದರೆ ಚೆನ್ನಾಗಿರುತ್ತಾ ಅಂದರು. ನೀವು ನಮಗೆ ತಂದೆಯಾಗಿ ಸಿಕ್ಕಿರೋದನ್ನು ನೆನೆಸಿ ಮುಂಚೆಲ್ಲ ತುಂಬ ಸಂತೋಷ ಪಡ್ತಾಯಿದ್ದೆ, ಆದರೆ ಈಗ ತುಂಬ ಕಷ್ಟ ಆಗ್ತಿದೆ ಅಪ್ಪ ಅಂದ್ಲು. ಒಂದು ವೇಳೆ ನಮ್ಮ ಅಮ್ಮ ಇದ್ದಿದ್ರೆ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾ ಇದ್ರು. ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಮಗೆ ಇಷ್ಟ ಬಂದಂತೆ ನಡ್ಕೊಳ್ತಾ ಇದ್ರೋ ಏನೋ. ನೀವು ಈ ಹೆಂಗಸಿನ ಮಾತನ್ನು ಕೇಳಿಕೊಂಡು ನಾನು ಮಾಡದ ತಪ್ಪಿಗೆ ನನಗೊಂದು ಶಿಕ್ಷೆ ಕೊಟ್ರಿ. ಅದನ್ನು ಇಟ್ಕೊಂಡು ಏನೂ ಅರಿಯದ ನನ್ನ ಚಿಕ್ಕ ತಂಗಿಗೆ ಮದುವೆ ಎಂಬ ಹೆಸರಿನಲ್ಲಿ ಅವಳಿಗೊಂದು ಶಿಕ್ಷೆ. ನೀವು ಮಾಡುವ ಮದುವೆ ಇಷ್ಟ ಇಲ್ಲದೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ಲು. ಅವಳಿಗೆ ಏನಾದರೂ ಆದರೆ ನಾನು ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲಪ್ಪ ಅಂತ ಕಣ್ಣೀರಿಡ್ತಾ ಹೇಳಿದ್ಲು. ಠಾಣೆಯ ಅಧಿಕಾರಿ ಶ್ರೀನಿವಾಸ್ ಇರುವಾಗಲೇ ಹೋಗಿ ನಿಮ್ಮ 2ನೇ ಮಗಳನ್ನು ಕರ್ಕೊಂಡು ಬನ್ನಿ, ನಿಮ್ಮ ಜೊತೆ ನಮ್ಮ ಪೊಲೀಸ್ ಪೇದೆಯೊಬ್ಬರು ಬರ್ತಾರೆ ಅಂದ. ತಕ್ಷಣ ಕರ್ಕೊಂಡು ಬನ್ನಿ ಅಂದರು. ಶ್ರೀನಿವಾಸ್ ತನ್ನ ವಾಹನವನ್ನು ತಗೊಂಡು ಹೊರಟರು. ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ನಿದ್ದೆ ಮಾತ್ರೆಗಳನ್ನು ನುಂಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ಲು ಶರಣ್ಯ. ಹೆತ್ತವರು ಹೆದರಿ ಹೋದರೂ ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು. ಮನದಲ್ಲೆಲ್ಲ ತನ್ನ ಹಿರಿಯ ಮಗಳು ಹೇಳಿದ್ದೆ ಪದೇ ಪದೇ ಕಿವಿಯಲ್ಲಿ ರಿಂಗಾಣಿಸ್ತಿತ್ತು ಶ್ರೀನಿವಾಸ್ಗೆ. ಇಲ್ಲಿ ಇಷ್ಟೊಂದು ಜನ ಇರುವಾಗ ಅವಳು ತನ್ನ ಅಕ್ಕನಿಗೆ ತನ್ನ ಸಾವಿನ ಬಗ್ಗೆ ಹೇಳಿದಾಳೆ ಅಂದರೆ ಬಹುಶಃ ನಾನೇ ನನ್ನ ಮಗಳಂದಿರನ್ನು ಅರ್ಥ ಮಾಡ್ಕೊಳ್ಳಿಲ್ವೇನೋ. ಇವಳು ಅಂದ್ಕೊಂಡಿದ್ರೆ ಮನೆಯನ್ನು ಬಿಟ್ಟು ಓಡಿ ಹೋಗ್ಬೋದಿತ್ತು, ಆದರೆ ಏನೂ ಮಾಡದೆ ಹೀಗೆ ಸಾಯಲು ನಿರ್ಧರಿಸಿದಾಳಲ್ಲ ಅಂತ ಯೋಚಿಸುವಾಗಲೇ ಮನಸ್ಸಿಗೆ ತುಂಬ ಭಾರವಾಯಿತು ಶ್ರೀನಿವಾಸ್ ಅವರಿಗೆ. ಅವಳನ್ನು ಆಸ್ಪತ್ರೆಗೆ ಸೇರಿಸಿದ ಕೂಡಲೇ ಜೊತೆಗೆ ಹೋದ ಪೊಲೀಸ್ ಪೇದೆ ಠಾಣೆಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದ್ರು. ನನ್ನ ತಂಗಿ ಹೀಗೆ ಆತ್ಮಹತ್ಯೆಗೆ ಯತ್ನಿಸಲು ಕಾರಣ ಇವರಿಬ್ಬರೇ. ಇಷ್ಟ ಇಲ್ಲದ ಮದುವೆಯನ್ನು ಬಲವಂತವಾಗಿ ಇವರು ನಡೆಸ್ತಿದ್ದಾರೆ ಅಂತ ಅಖಿಲಾಂಡೇಶ್ವರಿ ಮತ್ತು ಅವನ ಮಗ ರಂಜಿತ್ ಹೆಸರಿನಲ್ಲೂ ದೂರು ಬರ್ಕೊಟ್ಲು ಆಕಾಂಕ್ಷ. ಅವ್ರ ಮೇಲೆ ಬಲವಂತದ ಮದುವೆ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ದೂರು ದಾಖಲಿಸಿರುವಾಗಲೇ ಅಖಿಲಾಂಡೇಶ್ವರಿ ಅಲ್ಲಿ ಕುಳಿತಿದ್ದವಳು ದಿಟ್ಟಿಸಿ ನೋಡ್ತಾ ಇದ್ಲು. ರಂಜಿತ್ಗೆ ಆಶ್ಚರ್ಯದ ಜೊತೆಗೆ ಆಕ್ರೋಶ ಕೂಡ ಬಂತು. ಇದಕ್ಕೆ ಮುಂಚೆ ಇವಳು ಈ ತರಹ ಎಲ್ಲ ಮಾತಾಡ್ತಾ ಇರಲಿಲ್ಲ. ಮೂಗಿ ಹಾಗೆ ಇದ್ದವಳು ಈಗ ಎಂತಹ ಮಾತುಗಳಾಡ್ತಿದ್ದಾಳೆ. ಇವಳಾಗಿ ಮಾತಾಡ್ತಿಲ್ಲ, ಇದೆಲ್ಲ ಅವನು ಹೇಳ್ಕೊಟ್ಟು ಮಾತಾಡ್ತಿದ್ದಾಳೆ ಅಂದ. ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ಅವ್ರ ಬಗ್ಗೆ ಮಾತನಾಡಲು ನೀವ್ಯಾರು? ನಾನೇನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ವಾ? ನೀವು ಮಾಡಿದ್ದನ್ನೇ ತಾನೇ ದೂರಿನಲ್ಲಿ ಹೇಳಿದ್ದೀನಿ ಅಂತ ಮೊದಲ ಬಾರಿಗೆ ಎದುರಿಸಿ ಮಾತನಾಡಲು ಆರಂಭಿಸಿದ್ಲು ರಮಣ್ ಜೊತೆಗಿರುವ ಧೈರ್ಯದಲ್ಲಿ. ಆ ಸಮಯದಲ್ಲಿ ಅಖಿಲಾಂಡೇಶ್ವರಿಯ ವಕೀಲರು ಅಲ್ಲಿ ಬಂದು ನಿಂತರು. ಆ ಊರಿನಲ್ಲಿ ಅಖಿಲಾಂಡೇಶ್ವರಿಗೆ ಇರುವ ಪ್ರಭಾವವನ್ನು ಬಳಸಿ ಹೊರಗೆ ಹೋಗಲು ಪ್ರಯತ್ನಿಸ್ತಿರುವಾಗ ಪ್ರಮುಖ ಖಾಸಗಿ ದೂರದರ್ಶನ
ವಾಹಿನಿಯೊಂದು ಚೆನ್ನೈ ತಂಡ ಜೊತೆಗೆ ಪೊಲೀಸ್ ಸ್ಟೇಷನ್ ಒಳಗಡೆ ಬಂತು. ಇದರಿಂದಾಗಿ ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ ಅಖಿಲಾಂಡೇಶ್ವರಿಂದಾಗಲಿ ಅಲ್ಲಿ ಏನು ಮಾಡಲು ಸಾಧ್ಯ ಆಗಲಿಲ್ಲ. ಇವ್ರು ಹೇಗೆ ಇಲ್ಲಿ ಬಂದರು ಅಂತ ಪೊಲೀಸರು ಯೋಚಿಸ್ತಿರುವಾಗ ಅವರನ್ನು ಬರಮಾಡ್ಕೊಂಡಿದ್ದು ರಮಣ್. ಆಸ್ಪತ್ರೆಯ ತುರ್ತು ನಿಗಾ ಘಟ್ಟದಲ್ಲಿ ಶರಣ್ಯ ಪ್ರಥಮ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡಿ ಪ್ರಜ್ಞೆ ಬಂದಾಗ ತನ್ನ ತಂದೆಯನ್ನು ನೋಡಿದ ತಂಗಿಯ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಅವರನ್ನು ನೋಡಿ ಅವಳು ನಗಲಿಲ್ಲ. ಯಾಕಪ್ಪ ನನ್ನನ್ನು ಬದುಕಿಸಿದ್ರಿ ಅಂತ ಕೇಳಿದ್ಲು. ಹೆತ್ತವರಿಗೆ ತಡೆಯಲಾಗಲಿಲ್ಲ. ಈಗ ನೀನು ಸಾಯುವಷ್ಟರ ಮಟ್ಟಿಗೆ ಇಲ್ಲಿ ಏನು ನಡೀತು ಶರಣ್ಯ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪ ಅಂದ್ಲು. ಶ್ರೀನಿವಾಸ್ ಬೇಸರದಿಂದ ಇದ್ದ ಮಗಳ ಬಳಿ ಬಂದು, ನಿನ್ನ ಅಕ್ಕನಿಗೆ ಮಾತ್ರ ಫೋನ್ ಮಾಡಿದೀಯಾ? ಇಲ್ಲಿರೋ ನನ್ನ ಹತ್ರ ಒಂದು ಮಾತು ಹೇಳಬಾರ್ದಿತ್ತಾ ಅಂದರು. ನನ್ನ ಅಕ್ಕ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡ್ಕೋತಾಳೆ. ಆದರೆ ನಿಮ್ಮ ಅಕ್ಕ ಹಾಗಲ್ವಲ್ಲ ಅಪ್ಪ. ಅಕ್ಕನಿಗಾಗಿ ನೋಡಿದ್ದ ಗಂಡನ ಸ್ವಲ್ಪವೂ ನಾಚಿಕೆ ಇಲ್ಲದೆ ನನಗೆ ಕಟ್ಟಿ ಹಾಕ್ತೀವಿ ಅಂತಿದ್ದೀರಲ್ಲ. ನನಗೆ ಅತ್ತೆ ಮತ್ತು ಅವರ ಮಗನನ್ನು ಕಂಡ್ರೆ ಮೊದಲಿನಿಂದನೂ ಇಷ್ಟ ಇಲ್ಲ. ನನ್ನ ಕಣ್ಣೆದುರೇ ಕೊಲೆ ಮಾಡಿದವರು ಅವರು. ಮಾಡದ ತಪ್ಪಿಗೆ ನನ್ನ ಅಕ್ಕನನ್ನು ಸಾಯಿಸಲು ಸಂಚು ರೂಪಿಸಿದವರು ಅವರು. ನನಗೆ ಮನೆಯಿಂದ ಓಡಿ ಹೋಗಿ ನಿಮಗೆ ಅವಮಾನ ಮಾಡುವ ಇಷ್ಟ ಇರಲಿಲ್ಲ ಅಪ್ಪ. ಅದಕ್ಕೆ ಸತ್ತು ಹೋಗೋಣ ಅಂತ ತೀರ್ಮಾನಿಸಿದೆ. ಮಗಳ ಮಾತು ಕೇಳಿ ತಂದೆಯ ಕಣ್ಗಳಿಂದ ನೀರು ಸರಸರನೆ ಹರಿಯಿತು. ನಿನ್ನ ಅಕ್ಕ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೊಟ್ಟಿದ್ದಾಳಮ್ಮ. ಅತ್ತೆ ಮತ್ತು ಮಾವ ಅಲ್ಲೇ ಇದ್ದಾರೆ. ನೀನು ಒಂದು ಮಾತು ಹೇಳಿದರೆ ಅವರು ಹೊರಗೆ ಬಂದುಬಿಡ್ತಾರೆ. ಅಕ್ಕ ಬಂದಿದ್ದಾಳಾ? ಹೌದು, ಅವನ ಜೊತೆ ಬಂದಿದ್ದಾಳೆ, ನನ್ನನ್ನು ಅವಮಾನಿಸೋದಕ್ಕಾಗಿ ಅಂದ. ಅಪ್ಪ, ನೀವು ಒಬ್ಬರ ಜೊತೆ ಸೇರಿಸಿ ತಪ್ಪಾಗಿ ಮಾತನಾಡುವಾಗ ಅಕ್ಕ ಎಲ್ಲಿಗೆ ಹೋಗ್ತಾಳೆ? ಬೇರೆ ಯಾರದೋ ಜೊತೆ ಹೋಗಿದ್ರೆ ಒಪ್ಕೊಳ್ತಿದ್ರಾ? ನೀವು ಯಾರ ಜೊತೆ ಸೇರಿಸಿ ಅಸಭ್ಯವಾಗಿ ಮಾತನಾಡಿದ್ರೋ ಅವರ ಜೊತೆಗೆ ತಾನೇ ಅವಳು ಹೋಗಿದ್ದಾಳೆ. ಇಲ್ಲಿಗೆ ಬಂದಿದ್ದಾರೆ, ಕೊಂದು ಊದು ಹಾಕಿಬಿಡ್ತಿದ್ರಿ. ಅಲ್ಲಿ ಆದರೂ ಅವಳು ನೆಮ್ಮದಿಯಾಗಿ ಜೀವಂತವಾಗಿ ಇರಲಿ ಬಿಡಿ, ಸ್ವಲ್ಪ ಸ್ವತಂತ್ರವಾಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ. ನನಗೆ ನನ್ನ ಅಕ್ಕನನ್ನು ನೋಡಬೇಕು ಅನ್ನಿಸ್ತಿದೆ ಅಪ್ಪ. ನಿನಗೆ ಈ ಅಪ್ಪ ಮುಖ್ಯ ಅಲ್ವಾ ಶರಣ್ಯ? ನನಗೆ ನೀವು ಬೇಕು, ಅಕ್ಕನೂ ಬೇಕು ಅಪ್ಪ. ನೀನು ಇಬ್ಬರಲ್ಲಿ ಒಬ್ಬರನ್ನು ಮಾತ್ರನೇ ಆರಿಸ್ಬೇಕು ಅಂದರು. ಅವರು, ಅಪ್ಪ ಹೇಳಮ್ಮ, ಉತ್ತರ ಕೊಡು. ನಿನಗೆ ಅಪ್ಪ ಬೇಕಾ ಇಲ್ಲ ನಿನ್ನ ಅಕ್ಕ ಬೇಕಾ ಅಂದಾಗ ಅವರ ಧ್ವನಿ ತಗ್ಗಿತು. ಅಪ್ಪ, ಹಾಗೇನೆ ನಿಮಗೆ ನಿಮ್ಮ ಅಕ್ಕ ಬೇಕಾ ಇಲ್ಲ ನಾನು ಬೇಕಾ ಅಪ್ಪ ಅಂದ್ಲು ಶರಣ್ಯ. ಮಗಳನ್ನು ದಿಟ್ಟಿಸಿದಾಗ ನೀವೇ ಹೇಳಿ ಅಪ್ಪ, ನಾನು ಏನು ಉತ್ತರ ಕೊಡಬೇಕು ಅಂತ. ಆಗ ಶ್ರೀನಿವಾಸ್, ನನ್ನ ತಾಯಿ ತಂದೆ ಇಲ್ಲದ ಸಮಯದಲ್ಲಿ ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ನನ್ನನ್ನು ಬೆಳೆಸಿದವಳು ನನ್ನ ಅಕ್ಕ. ಅವಳನ್ನು ನಾನು ಹೇಗೆ ಬೇಡ ಅಂತ ಹೇಳಿ ಮಗಳೇ ಅಂದರು. ಅದನ್ನೇ ನಾನು ಹೇಳ್ತಾ ಇರೋದು ಅಪ್ಪ. ತಾಯಿ ಇಲ್ಲದ ನನಗೆ ಆ ಕೊರತೆಯೇ ತಿಳಿಯದಂತೆ ಬೆಳೆಸಿದವಳು ನನ್ನ ಜೊತೆಯಲ್ಲೇ ಇದ್ದು ನನ್ನನ್ನು ಕಣ್ಣಿನಂತೆ ಕಾಪಾಡಿದವಳು ಆಕಾಂಕ್ಷ ಅಕ್ಕ. ಹಾಗಾದರೆ ನಿನಗೆ ನಾನು ಬೇಡವ ಪುಟ್ಟಮ್ಮ? ಅವಳು ನನ್ನನ್ನು ಬಿಟ್ಟು ಹೋಗಿಬಿಟ್ಲು, ನೀನು ನನ್ನನ್ನು ಬಿಟ್ಟು ಹೋಗ್ತಾ ಇದೀಯಾ? ನಿಮಗೆ ಆ ರೀತಿ ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ನಾನು ಯಾಕೆ ಅಪ್ಪ ಸಾಯಲು ಹೋಗ್ತಾ ಇದ್ದೆ? ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋದರೆ ಅದು ಎಷ್ಟು ದೊಡ್ಡ ಅವಮಾನ ಅಂತ ನಂಗೆ ಗೊತ್ತು. ಅಕ್ಕ ಕೂಡ ಎಲ್ಲೂ ಓಡಿ ಹೋಗಲಿಲ್ಲಪ್ಪ. ನೀವೆಲ್ಲ ಸುಳ್ಳು ಆರೋಪ ಹೊರಿಸಿದಾಗ ಅವಳಿಗೆ ಬೇರೆ ದಾರಿ ಇಲ್ಲದೆ ಅವ್ರ ಜೊತೆ ಹೋಗಿದ್ದಾಳೆ. ನನ್ನ ಅಕ್ಕ ತಪ್ಪು ಮಾಡೋದಿಲ್ಲ. ಇಲ್ಲಿಗೆ ಬಂದು ಸಾಯೋದ್ರ ಬದಲು ಅಲ್ಲೇ ಆದರೂ ಅವನ ಜೊತೆ ನೆಮ್ಮದಿಯಾಗಿ ಬಾಳಲಿ ಬಿಡಿಯಪ್ಪ. ಈಗ ನಿನ್ನ ಅಕ್ಕ ಬಂದು ಕರೆದ್ರೆ ನೀನು ಹೊರಡು ಹೋಗ್ತೀಯಾ? ಅದನ್ನೇ ನಾನು ಕೇಳ್ತೇನೆ. ನಿಮ್ಮ ಅಕ್ಕ ಬಂದು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನನಗೆ ಆ ಮದುವೆ ಮಾಡಿಸ್ತೀರಾ ಅಪ್ಪ? ಅವರ ಮೌನ ಆವರಿಸಿತು ಅಪ್ಪನಲ್ಲಿ. ಅಪ್ಪ, ನನಗೆ ಇಷ್ಟವಿಲ್ಲದ ಮದುವೆ ಮಾಡೋದ್ರ ಬದಲು ನನ್ನನ್ನು ಕೊಂದು ಬಿಡಿಯಪ್ಪ. ಮಗಳ ಕಣ್ಣೀರನ್ನು ಒರೆಸ್ತಾ ಈ ಮದುವೆಯನ್ನು ನಿಲ್ಲಿಸ್ಬಿಡ್ತೀನಿ ಕಣಮ್ಮ ಅಂದರು. ಸತ್ಯವಾಗಿಯೂ ಅಂದ್ಲು ಶರಣ್ಯ ಮಗಳ ತಲೆಯ ಮೇಲೆ ಕೈ ಇಟ್ಟು. ಸತ್ಯವಾಗಿಯೂ ನಿನಗೆ ಇಷ್ಟವಿಲ್ಲದನ್ನು ನಾ ಮಾಡೋದಿಲ್ಲ ಕಂದ. ಅದೇ ಸಮಯದಲ್ಲಿ ಈ ಪ್ರೀತಿ ಗೀತಿ ಅಂತ ಯಾವುದನ್ನು ನೀನು ಮಾಡಲ್ಲ ಅಂತ ನನಗೆ ಪ್ರಮಾಣ ಮಾಡು ಅಂದರು. ಅಪ್ಪ, ನಾನು ಮತ್ತು ಅಕ್ಕ ಚಿಕ್ಕ ವಯಸ್ಸಿನಲ್ಲೇ ಒಂದು ತೀರ್ಮಾನ ಮಾಡಿದ್ವು. ಮದುವೆ ಅನ್ನೋದು ನಿಮ್ಮ ಇಷ್ಟದಂತೆ ಮಾಡ್ಕೊಳ್ಬೇಕು ಅಂತ. ಚಿಕ್ಕ ವಯಸ್ಸಿನಲ್ಲೇ ಅಮ್ಮ ತೀರ್ಹೋದ್ರು ನೀವು ಅಂದ್ಕೊಂಡಿದ್ರೆ ಎರಡನೇ ಮದುವೆ ಮಾಡ್ಕೊಳ್ಬಹುದಿತ್ತು. ಆದರೆ ಯಾಕೆ ಮಾಡ್ಕೊಳ್ಳಿಲ್ಲ? ನಮಗೋಸ್ಕರ ತಾನೇ. ಹಾಗಿರುವಾಗ ನಿಮಗೆ ತಲೆ ತಗ್ಗಿಸುವಂತೆ ನಾವು ಯಾರನ್ನು ಮನಸ್ಸಿನಲ್ಲಿಯೂ ಅಂದ್ಕೊಂಡಿಲ್ಲ. ಯಾವುದೋ ಒಂದು ಸನ್ನಿವೇಶದಲ್ಲಿ ಅಕ್ಕನ ಜೀವನದ ಹಾದಿ ಬದಲಾಯಿತು. ಆದರೆ ನಾನು ಯಾವತ್ತೂ ನಿಮ್ಮನ್ನು ಯಾಮಾರಿಸೋದಿಲ್ಲ ಅಪ್ಪ ಅಂದ್ಲು ಶರಣ್ಯ. ಮಗಳ ಹಣೆಗೆ ಮುತ್ತಿಟ್ಟು ಅವರು, ನಾನು ನನ್ನ ಮಗಳಿಗೆ ಇಷ್ಟ ಇಲ್ಲದನ್ನು ಮಾಡೋದಿಲ್ಲ.
ಪ್ಲೀಸ್ ಕಣಮ್ಮ ಅಂದರು. ಅಲ್ಲಿದ್ದ ಪೊಲೀಸ್ ಅಧಿಕಾರಿಗೆ ಮಾಹಿತಿ ನೀಡಿದ ನಂತರ ಮುಂದಿನ ಕೆಲವು ಕ್ಷಣಗಳಲ್ಲಿ ಆಕಾಂಕ್ಷ ರಮಣ್ ಜೊತೆ ಆಸ್ಪತ್ರೆಗೆ ಬಂದವಳೆ ತಂಗಿಯನ್ನು ಕಂಡು ತಬ್ಬಿಕೊಂಡು ಗಳಗಳನೆ ಅಳ್ತಾ, ಯಾಕೆ ಈ ತರಹ ನಿರ್ಧಾರ ತಗೊಂಡೆ ಅಂತ ಕೇಳಿದ್ಲು. ಆ ತರಹದ ನಿರ್ಧಾರ ತಗೊಂಡೋದಕ್ಕೆ ತಾನೇ ಅಕ್ಕ, ಅಪ್ಪ ನನಗೆ ಇಷ್ಟ ಇಲ್ಲದ ಮದುವೆ ಮಾಡಲ್ಲ ಅಂತ ಹೇಳಿದರು ಅಂದ್ಲು. ಒಂದು ವೇಳೆ ನಿನಗೆ ಏನಾದರೂ ಆಗಿಬಿಟ್ಟಿದ್ರೆ ಅದಕ್ಕೆ ತಾನೇ ನನ್ನನ್ನು ಬದುಕಿಸಲು ನೀನಿದೆಯಲ್ವಾ, ಸರಿಯಾದ ಸಮಯಕ್ಕೆ ಚೆನ್ನೈನಿಂದ ಮದುವೆಗೆ ಬಂದಿದ್ದೀಯಾ, ನೀನು ನನಗೆ ಅಕ್ಕ ಮಾತ್ರ ಅಲ್ಲ ಅಮ್ಮ ಕೂಡ ಅಂದ್ಲು. ನೀನು ಕೂಡ ಇಲ್ಲಿ ಸಂಚು ನಡೀತಿದೆ ಅಂತ ಧಾರಣಿಗೆ ಫೋನ್ ಮಾಡಿ ಹೇಳಿದೀಯಾ? ನೀನು ನನಗೆ ಅಮ್ಮನೇ. ಇಬ್ಬರು ತಬ್ಕೊಳ್ತಿರುವಾಗ ಶ್ರೀನಿವಾಸ್ ಅಲ್ಲಿಗೆ ಬಂದು ಶರಣ್ಯ ಕೇಸ್ ವಾಪಸ್ ಪಡೆಯಲು ಹೇಳು ಅಂದರು. ನಿಂಗೆ ಇಷ್ಟವಿಲ್ಲದ ಮದುವೆಯನ್ನು ಮಾಡೋದಿಲ್ಲ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಬರೆದುಕೊಡಲು ಹೇಳಿ ನಾನು ಈ ಕೇಸ್ನ ವಾಪಸ್ ಪಡಿತೀನಿ ಅಂತ ಅಕ್ಕನಿಗೆ ಹೇಳಿದ್ಲು ಶರಣ್ಯ. ಇನ್ಮೇಲೆ ಖಂಡಿತ ಅಪ್ಪ ಹಾಗೆ ಮಾಡಲ್ಲ ಅಕ್ಕ, ನಿನಗೆ ಇಷ್ಟವಿಲ್ಲದಿದ್ದ ಮೇಲೆ ನೀನು ನನ್ನ ಜೊತೆ ಬಂದುಬಿಡು ಅಂದ್ಲು ಅಕ್ಕ. ಇಲ್ಲ ಅಕ್ಕ, ಅಪ್ಪ ಅವರನ್ನು ಒಂಟಿಯಾಗಿಬಿಟ್ಟು ನಾನು ಬರಲ್ಲ, ನನ್ನ ತಂಗಿ ಹೀಗೇ ಹೇಳ್ತಾಳೆ ಅಂತ ಅವಳಿಗೆ ತಿಳಿದಿತ್ತು. ಅವಳ ಹಣೆಗೆ ಮುತ್ತಿಟ್ಟು, ಜಾಗ್ರತೆ, ಗಮನ ಇರಲಿ, ಏನೇ ಇದ್ದರೂ ನನಗೆ ಫೋನ್ ಮಾಡು, ಇನ್ನೊಮ್ಮೆ ಇಂತಹ ಮೂರ್ಖತನದ ನಿರ್ಧಾರ ತಗೊಳ್ಬೇಡ, ಯಾವುದಕ್ಕೂ ಆತ್ಮಹತ್ಯೆ ಪರಿಹಾರ ಅಲ್ಲ ಶರಣ್ಯ ಅಂದ್ಲು. ಶರಣ್ಯ ಅಲ್ಲೇ ನಿಂತಿದ್ದ ರಮಣ್ ಕಡೆ ನೋಡಿ, ಸರ್ ತುಂಬ ಥ್ಯಾಂಕ್ಸ್, ನನ್ನ ಅಕ್ಕನನ್ನು ತುಂಬ ಜಾಗೃತಿಯಾಗಿ ನೋಡ್ಕೊಳ್ಳಿ, ಎಲ್ಲ ಸಮಸ್ಯೆಗಳಿಂದ ಕಾಪಾಡಿ ನಿಮ್ಮ ಜೊತೆ ಇಟ್ಕೊಂಡಿದ್ದಕ್ಕೆ ಧನ್ಯವಾದ. ಇನ್ನು ಮುಂದೆಯೂ ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಅವಳನ್ನು ಒಂಟಿಯಾಗಿ ಮಾತ್ರ ಬಿಡಬೇಡಿ, ನಮ್ಮ ಅತ್ತೆ ಯಾವಾಗಲೂ ಏನು ಮಾಡ್ತಾಳೆ ಅಂತ ಯಾರಿಗೂ ತಿಳಿಯಲ್ಲ ಅಂದ್ಲು. ಇನ್ನು ಮುಂದೆ ನನ್ನನ್ನು ಮೀರಿ ನಿಮ್ಮ ಅಕ್ಕನನ್ನು ಯಾರು ಏನು ಮಾಡಲು ಸಾಧ್ಯ ಇಲ್ಲ ಅಂದ ರಮಣ್. ಅದು ನಿಜವೇ, ನಮ್ಮ ಸ್ವಂತ ಊರಿನಲ್ಲೇ ಅಷ್ಟೊಂದು ಧೈರ್ಯವಾಗಿ ಅವಳನ್ನು ಕರ್ಕೊಂಡು ಬಂದಿದ್ದೀರಾ ಅಂದರೆ ನಿಮಗೆ ಒಂದು ವಿಶಿಷ್ಟ ಶಕ್ತಿ ಇದೆ ಅಲ್ವಾ, ಹೌದಾ ಅಂತ ಅವನು ನಕ್ಕ. ನಂತರ ಆಕಾಂಕ್ಷ ಹೊರಡೋಣವಾ ಅಂದ. ಆಕಾಂಕ್ಷ ಸರಿ ನಾವು ಹೊರಡ್ತೀವಿ ಅಂತ ಅವಳ ಕೆನ್ನೆಯನ್ನು ಚಿವುಟಿ ಹಣೆಗೆ ಮುತ್ತಿಟ್ಟು ರಮಣ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋದಳು. ಅಲ್ಲಿಗೆ ಬಂದ ಶ್ರೀನಿವಾಸ್ ಕೂಡ ಮಗಳು ಹೇಳ್ದಂತಲೇ ಬರ್ಕೊಟ್ಟ. ನಂತರ ಕೇಸ್ ವಾಪಸ್ ಪಡೆದು ಹೊರಗೆ ಬಂದರು. ಅಲ್ಲಿದ್ದ ಮಾಧ್ಯಮದವರು ರಮಣ್ ಬಳಿ ಬಂದು ವಂದಿಸಿ, ಇದೇನು ಟಿ ವಿಯಲ್ಲಿ ಬರೆದಂತೆ ನಾವು ನೋಡ್ಕೊಳ್ತೀವಿ ಸರ್ ಅಂತ ಹೇಳಿ ಹೊರಟು ಹೋದರು. ಹೊರಗೆ ಬಂದ ತಕ್ಷಣ ಆಕಾಂಕ್ಷ ಅವನನ್ನು ನೋಡಿ, ತುಂಬ ಧನ್ಯವಾದಗಳು ಸರ್, ನೀವು ಮಾತ್ರ ಈ ಸಹಾಯ ಮಾಡದೇ ಇದ್ದಿದ್ರೆ ನನ್ನ ತಂಗಿಯನ್ನು ನಾನು ನೋಡಲು ಸಾಧ್ಯ ಆಗ್ತಿರಲಿಲ್ಲ, ಇದುವರೆಗೆ ಅವರ ಎದುರು ಮಾತನಾಡೋದೇ ಇಲ್ಲ, ಇಂದು ಅವರ ಮೇಲೆ ದೂರು ನೀಡಿದ್ದೇನೆ ಅಂದರೆ ಅದೆಲ್ಲ ನಿಮ್ಮ ಜೊತೆ ಇರುವ ಧೈರ್ಯದಿಂದನೇ ಅಂದ್ಲು ಆಕಾಂಕ್ಷ. ಅವನು ನಗ್ತಾ, ಇದು ಒಂದು ಘಟನೆಯ ಸರಪಳಿಯಂತೆ, ನಾನು ಯಾವುದೋ ಒಂದು ಕೆಲಸ ಮಾಡಲು ಹೋಗಿ ಅದರಲ್ಲಿ ನೀವು ಬಂದು ಸಿಕ್ಕಾಕೊಂಡ್ರಿ, ಅದರ ಪರಿಣಾಮವಾಗಿ ನೀವು ನಿಮ್ಮ ಪೋಷಕರಿಂದ ದೂರ ಆಗಬೇಕಾಯಿತು, ಅದರ ಮುಂದುವರಿದ ಭಾಗವನ್ನು ನಿಮ್ಮ ತಂಗಿಗೂ ತೊಂದರೆ ಆಯಿತು, ಹಾಗಾಗಿ ಇದಕ್ಕೆಲ್ಲ ನಾನೇ ಜವಾಬ್ದಾರನೋ ಅಲ್ವಾ, ಅದನ್ನು ನಾನೇ ತಾನೇ ಸರಿಪಡಿಸಬೇಕು ಅಂದ. ಅವನನ್ನು ನೋಡ್ತಿದ್ದಂತೆ ಆಕೆಯ ಮನಸ್ಸಿನಲ್ಲಿ ಅವನ ಮೇಲಿನ ಗೌರವ ಹೆಚ್ಚಾಗತೊಡಗಿತು. ಚೆನ್ನೈನಲ್ಲಿ ಮನೆಗೆ ಪ್ರವೇಶಿಸುವಾಗ ಡಾಕ್ಟರ್ ವಿಜಯ್ ರಮಣ್ ಹಾದಿಗೆ ಅಡ್ಡ ಬಂದು, ಅಣ್ಣ ನೀವು ಅಂತ ಯಾರ ಮೇಲೂ ಇಷ್ಟೊಂದು ಕಾಳಜಿ ತೋರಿಸ್ತಿರ್ಲಿಲ್ವಲ್ಲ, ಈ ಹುಡುಗಿಯ ಮೇಲೆ ಇವ್ರ ವಿಷಯದಲ್ಲಿ ಮಾತ್ರ ಹೇಗೆ, ಏನು ಮಾಯೆ ಇದು, ಏನಾಯಿತು, ಆ ಹುಡುಗಿ ಮೇಲೆ ನಿನಗೆ ಏನಾದರೂ ಒಲವು ಮೂಡಿದೆಯಾ ಅಂತ ರೇಗಿಸ್ದ. ರಮಣ್ ತಿರುಗಿ ದಿಟ್ಟಿಸಿ ನೋಡ್ಬಿಟ್ಟು, ಗಂಡು ಹೆಣ್ಣು ಮಾತನಾಡಿಕೊಂಡ್ರೆ ಅದು ಕೇವಲ ಪ್ರೀತಿ ಮಾತ್ರನೇ ಆಗಲು ಸಾಧ್ಯನೇ ಅಂದ. ಹಾಗಾದರೆ ಇದು ಸ್ನೇಹನ? ಇಲ್ಲ, ಇದು ನನ್ನ ಕರ್ತವ್ಯ, ಈಗಾಗಲೇ ನಡೆದು ಹೋದ ತಪ್ಪುಗಳನ್ನು ತಿದ್ದಲು ಪ್ರಯತ್ನಿಸ್ತಿದ್ದೀನಿ ಅಷ್ಟೇ ಅಂದ. ನೀನೊಬ್ಬ ಸೈಕಾಲಜಿ ಡಾಕ್ಟರ್ ತಾನೇ, ಒಂದೇ ವಿಷಯವನ್ನು ಪದೇ ಪದೇ ಮಾತನಾಡ್ತಿದ್ರೆ ಮೊದಲಿಗೆ ಹಾಗೇನೂ ಇಲ್ಲ ಅನಿಸಿದ್ರು ಮತ್ತೆ ಮತ್ತೆ ಕೇಳುವಾಗ ಆ ವಿಷಯ ಮನಸ್ಸಿನಲ್ಲಿ ಅಚ್ಚುತ್ತಿ ಬಹುಶಃ ಹಾಗೇ ಇರಬಹುದೇನೋ ಅಂತ ಅನುಮಾನ ಬಂದು ಕೊನೆಗೆ ಮನಸ್ಸು ಅದನ್ನೇ ನಿಜ ಅಂತ ನಂಬಿಡುತ್ತದೆ ಅಲ್ವಾ, ಆದ್ದರಿಂದ ಇನ್ನು ಮುಂದೆ ಈ ವಿಷಯದ ಬಗ್ಗೆ ಮಾತನಾಡಬಾರ್ದು ಸರಿನಾ ಅಂದ. ಅಣ್ಣ ನೀನು ಡಾಕ್ಟರ್ಗೆ ಪಾಠ ಹೇಳ್ಕೊಡ್ತಿದ್ದೀಯಲ್ಲ, ನಿನಗೆ ಬೇರೆ ಕೆಲಸ ಇಲ್ವಾ, ಬೆಳಗ್ಗೆಯಿಂದ ಸುಮ್ಮನೆ ಇದು ಬೇರೆನಾ, ಓಕೆ ಅಂತ ಡಾಕ್ಟರ್ ವಿಜಯ್ ಅಲ್ಲಿಂದ ಹೊರಟು ಹೋದ. ರಮಣ್ ತನ್ನ ಕಚೇರಿಗೆ ಹೊರಟ. ರಮಣ್ ತನ್ನ ಕಚೇರಿಯಲ್ಲಿ ಒಂದು ಪ್ರಮುಖ ಸಭೆಯನ್ನು ಮುಗಿಸಿ ಹೊರಬರುವಾಗ ಅರುಣ್ನಿಂದ ಫೋನ್ ಬಂತು. ಏನು ಈ ಸಮಯದಲ್ಲಿ? ಅಣ್ಣ ದೊಡ್ಡಪ್ಪ ಬಂದಿದ್ದಾರೆ,
ಅಣ್ಣ ಮನೆಗೆ ಮಾತ್ರ ಕರ್ಕೊಂಡು ಹೋಗಬೇಡ, ಹೋಟೆಲ್ಗೆ ಕರ್ಕೊಂಡು ಬಾ. ಅಣ್ಣ ಅವರು ನಮ್ಮ ಆಫೀಸ್ಗೆ ಬರ್ತಿದ್ದಾರೆ. ಓಕೆ, ನಾನು ನೋಡ್ಕೊಳ್ತೀನಿ. ನೀನೇನು ಬಾಯಿ ತಪ್ಪಿ ಹೇಳಲಿಲ್ಲ ತಾನೇ? ಅವರು ಸದ್ಯಕ್ಕೆ ನನ್ನ ಹತ್ರ ಏನು ಮಾತಾಡಿಲ್ಲ ಅಣ್ಣ, ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಅವನು ತನ್ನ ಕಚೇರಿ ಕೊಠಡಿಯಲ್ಲಿ ಕುಳಿತಿರುವಾಗ ಅತ್ಯಂತ ಕೋಪದಿಂದ ಬಾಗಿಲು ತೆರ್ಕೊಂಡು ಒಳಗಡೆ ಬಂದರು ಅರುಣ್. ಈ ಕತೆ ಮುಂದುವರಿಯುವುದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.